ನಮಸ್ಕಾರ ವೀಕ್ಷಕರೇ, ಪೃಥ್ವಿ ಸ್ಟುಡಿಯೋನ ಮತ್ತೊಂದು ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಫ್ಯಾಕ್ಟರಿಯಲ್ಲಿ ಕರೆನ್ಸಿ ನೋಟ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡೋಣ. ಕರೆನ್ಸಿ ನೋಟ್ನ ತಯಾರು ಮಾಡುವಾಗ ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅಂತ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಕರೆನ್ಸಿಯನ್ನು ಫ್ಯಾಕ್ಟರಿಯಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಯಾವ ಕಂಟ್ರಿನಲ್ಲಾದರೂ ಸರಿ ಕರೆನ್ಸಿಯನ್ನು ತಯಾರು ಮಾಡೋದಕ್ಕೆ ಮುಖ್ಯವಾಗಿ ಉಪಯೋಗಿಸೋದು ಕಾಟನ್ ಬೆಲ್ಟ್ಸ್. ಕಾಟನ್ ಬೆಲ್ಟ್ಸ್ ಅಂದರೆ ಹೈ ಕ್ವಾಲಿಟಿ ಕಾಟನ್ ಶೇಖರಣೆ ಮಾಡಿ ಎಲ್ಲ ಕಾಟನ್ ಗೇನಿಂಗ್ ಪ್ರೊಸೆಸ್ನಲ್ಲಿ ಕ್ಲೀನ್ ಮಾಡಿ ದೊಡ್ಡ ದೊಡ್ಡ ಬಂಡಲ್ಸ್ ರೀತಿ ತಯಾರು ಮಾಡ್ತಾರೆ. ಈ ರೀತಿ ತಯಾರು ಮಾಡಿದ ಬಂಡಲ್ಸ್ನ ಕಾಟನ್ ಬೆಲ್ಟ್ಸ್ ಅಂತಾರೆ. ಫಸ್ಟ್ ಈ ಕಾಟನ್ ಬೆಲ್ಟ್ಸ್ನ ಸಣ್ಣ ಸಣ್ಣ ಪೀಸಸ್ ಆಗಿ ವಿಂಗಡಣೆ ಮಾಡ್ತಾರೆ. ಈ ರೀತಿ ಮಾಡೋದಕ್ಕೆ ಕಾರಣ ಏನಂದ್ರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ ಕಾಟನ್ಗೆ ಹಾರ್ಡ್ನೆಸ್ ಬರೋ ಸಲುವಾಗಿ ವಾಟರ್ನಲ್ಲಿ ಕಲಿಸ್ತಾರೆ. ಸೊ ಈ ರೀತಿ ವಾಟರ್ನಲ್ಲಿ ಕಲಿಸೋದಕ್ಕೆ ಈ ಕಾಟನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ವಿಂಗಡಣೆ ಮಾಡೋದು. ಒಂದು ವೇಳೆ ಹಂಗೆ ಒಂದು ಬಂಡಲ್ ಹಾಕಿದ್ರೆ ಅದು ಒಂದು ಮುದ್ದೆ ತರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡ್ತಾರೆ. ಒಂದು ವೇಳೆ ಮುದ್ದೆಯಾದ್ರೆ ಕರೆನ್ಸಿ ನೋಟ್ ತಯಾರು ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಯಾಕಂದ್ರೆ ಕರೆನ್ಸಿ ನೋಟ್ ತಯಾರು ಮಾಡೋ ಶೀಟ್ಸ್ ತುಂಬಾ ತೆಳುವಾಗಿರಬೇಕು. ಅದಕ್ಕೆ ಮುಂಚೆ ಹೇಳಿದ ಹಾಗೆ ಕಾಟನ್ ಬೆಲ್ಟ್ಸ್ನ ಸಣ್ಣ ಸಣ್ಣ ಪೀಸಸ್ ಆಗಿ ವಿಂಗಡಿಸಿ ಆ ಕಾಟನ್ನ ದೊಡ್ಡ ವಾಟರ್ ಟ್ಯಾಂಕ್ನಲ್ಲಿ ಕಲಿಸ್ತಾರೆ. ನಂತರ ಈ ಅಷ್ಟು ಕಾಟನ್ನ ದೊಡ್ಡ ದೊಡ್ಡ ರೋಲರ್ಸ್ ರೀತಿ ಇರೋ ಮಷೀನ್ನಲ್ಲಿ ಹಾಕ್ತಾರೆ. ಈ ಮಷೀನ್ನಲ್ಲಿ ಹಾಕಿದಾಗ ಕಾಟನ್ನಲ್ಲಿರೋ ವಾಟರ್ ಎಲ್ಲ ಹೊರಬರುತ್ತೆ. ಇದೇ ಮಷೀನ್ ಕಾಟನ್ನ ತೆಳುವಾದ ಲೇಯರ್ಸ್ ರೀತಿ ಬದಲಾಯಿಸುತ್ತೆ. ಅಂದರೆ ಕರೆನ್ಸಿ ತಯಾರಿಸೋ ಶೀಟ್ಸ್ ರೀತಿ ತಯಾರು ಮಾಡುತ್ತೆ. ಸೇಮ್ ಪ್ರೊಸೀಜರ್ ಕಾಟನ್ ಕ್ಲಾತ್ ಅಂದರೆ ಬಟ್ಟೆಯನ್ನು ತಯಾರಿಸುವಾಗಲೂ ಉಪಯೋಗ ಮಾಡ್ತಾರೆ. ಈ ರೀತಿ ತಯಾರಿಸಿದ ಶೀಟ್ಸ್ ಮೇಲೆ ವಾಟರ್ ಮಾರ್ಕ್ ಪ್ರಿಂಟ್ ಮಾಡ್ತಾರೆ. ವಾಟರ್ ಮಾರ್ಕ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನ ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡಲ್ಲಿ ಶಾಡೋ ರೀತಿ ಮಹಾತ್ಮ ಗಾಂಧಿ ಇಮೇಜ್ ಕಾಣಿಸುತ್ತಲ್ಲ, ಅದೇ ವಾಟರ್ ಮಾರ್ಕ್. ನಂತರ ಈ ಶೀಟ್ಸ್ ಮೇಲೆ ಯೆಲ್ಲೋಗ್ರಾಮ್ ಸ್ಟ್ರಿಪ್ ನೀಲ್ಸ್ ಹಾಕ್ತಾರೆ. ಯೆಲ್ಲೋಗ್ರಾಮ್ ಸ್ಟ್ರಿಪ್ ನೀಲ್ಸ್ ಅಂದರೆ ಇಂಡಿಯನ್ ಕರೆನ್ಸಿನ ಅಬ್ಸರ್ವ್ ಮಾಡಿದರೆ ಗಾಂಧೀಜಿಯ ಮುಖದ ಮುಂದೆ ಗ್ರೀನ್ ಅಥವಾ ಸಿಲ್ವರ್ ಕಲರ್ನಲ್ಲಿ ಮಿಂಚು ಮಿಂಚಾಗಿ ಇರುತ್ತಲ್ಲ, ಅದೇ ಯೆಲ್ಲೋಗ್ರಾಮ್ ಸ್ಟ್ರಿಪ್ ನೀಲ್ಸ್ ಅಂದರೆ. ಈ ಯೆಲ್ಲೋಗ್ರಾಮ್ ಸ್ಟ್ರಿಪ್ ನೀಲ್ಸ್ ಕಾರಣದಿಂದ ಕರೆನ್ಸಿ ನೋಟ್ ಅನ್ನೋದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗುತ್ತೆ. ನಂತರ ಕ್ವಾಲಿಟಿ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಈ ರೀತಿ ತಯಾರಿಸಿದ ನೋಟ್ನ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಕ್ವಾಲಿಟಿ ಇನ್ಸ್ಪೆಕ್ಷನ್ ಅಂದರೆ ಕರೆನ್ಸಿ ನೋಟ್ ಮೇಲೆ ವಾಟರ್ ಮಾರ್ಕ್ ಮತ್ತು ಯೆಲ್ಲೋಗ್ರಾಮ್ ಸ್ಟ್ರಿಪ್ ನೀಲ್ಸ್ ಕರೆಕ್ಟ್ ಪ್ಲೇಸ್ನಲ್ಲಿ ಬಂದಿದೆಯಾ ಅಂತ ಚೆಕ್ ಮಾಡೋದು. ಕ್ವಾಲಿಟಿ ಇನ್ಸ್ಪೆಕ್ಷನ್ ಆದ ನಂತರ ಈ ರೋಲರ್ ಶೀಟ್ಸ್ನೆಲ್ಲ ಕಟಿಂಗ್ ಮಷಿನ್ ಸಹಾಯದಿಂದ 3 ಸಣ್ಣ ಸಣ್ಣ ರೋಲರ್ಸ್ ರೀತಿ ಕಟ್ ಮಾಡ್ತಾರೆ. ಈ 3 ರೋಲರ್ಸ್ನ ಒಂದರ ಮೇಲೆ ಒಂದು ಇಟ್ಟು ನಂತರ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತಾರೆ. ಈ ರೀತಿ ಸ್ಕ್ವೇರ್ ಶೇಪ್ ರೀತಿ ಕಟ್ ಮಾಡಿದ ಈ ಶೀಟ್ಸ್ ಮೇಲೆ ಒಂದು ರಫ್ ಶೀಟ್ನ ಮುಚ್ತಾರೆ. ಯಾಕೆ ಮುಚ್ತಾರೆ ಅಂದ್ರೆ ಈ ಕರೆನ್ಸಿ ಶೀಟ್ಸ್ ಎಲ್ಲ ಪ್ರಿಂಟಿಂಗ್ ಮಷಿನ್ ಇರೋ ಪ್ಲೇಸ್ಗೆ ತೆಗೆದುಕೊಂಡು ಹೋಗುವಾಗ ಏನೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಮುಚ್ಚೋದು. ಈ ಕರೆನ್ಸಿ ಶೀಟ್ಸ್ ಎಲ್ಲ ಪ್ರಿಂಟಿಂಗ್ ಮಾಡೋ ಮಷಿನ್ ಹತ್ರ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಈ ಶೀಟ್ಸ್ನೆಲ್ಲ ಪ್ರಿಂಟಿಂಗ್ ಮಾಡೋ ಮಷಿನ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ. ಈ ರೀತಿ ಇನ್ಸರ್ಟ್ ಮಾಡಿದ ಎಲ್ಲ ಶೀಟ್ಸ್ ಒಂದು ಕನ್ವೇಯರ್ ಬೆಲ್ಟ್ ಸಹಾಯದಿಂದ ಪ್ರಿಂಟಿಂಗ್ ಮಾಡೋ ಪ್ಲೇಸ್ಗೆ ಹೋಗ್ತವೆ. ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಫಾರಿನ್ ಕರೆನ್ಸಿಯನ್ನ ಪ್ರಿಂಟ್ ಮಾಡೋದಕ್ಕೆ ಇವರು ಬ್ಲೂ ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಇಂಡಿಯನ್ ಕರೆನ್ಸಿನ ಪ್ರಿಂಟ್ ಮಾಡೋದಕ್ಕೆ ಯಾವ ಕಲರ್ನ ಯೂಸ್ ಮಾಡ್ತಾರೋ ಈಗ ನೋಡೋಣ. ಇಂಡಿಯಾದಲ್ಲಿ 10 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಚಾಕ್ಲೇಟ್ ಬ್ರೌನ್ ಕಲರ್ನ ಯೂಸ್ ಮಾಡ್ತಾರೆ. 20 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಗ್ರೀನಿಶ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾರೆ.
50 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಫ್ಲೂರಸೆಂಟ್ ಬ್ಲೂ ಕಲರ್ನ ಯೂಸ್ ಮಾಡ್ತಾರೆ. 100 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಲೆವೆಂಡರ್ ಕಲರ್ನ ಯೂಸ್ ಮಾಡ್ತಾರೆ. 200 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಬ್ರೈಟ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾರೆ. 500 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಸ್ಟೋನ್ ಗ್ರೇ ಕಲರ್ನ ಯೂಸ್ ಮಾಡ್ತಾರೆ. 2000 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಮೆಜೆಂಟಾ ಕಲರ್ನ ಯೂಸ್ ಮಾಡ್ತಾರೆ. ಈ ರೀತಿ ಯಾವ ಕರೆನ್ಸಿ ನೋಟ್ ತಯಾರು ಮಾಡಬೇಕು ಅನ್ಕೊಂಡಿರ್ತಾರೋ ಆ ಕಲರ್ನ ಆ ಮಷೀನ್ ಅಲ್ಲಿ ಹಾಕ್ತಾರೆ. ಆ ಮಷೀನ್ ಕಲರ್ನ ಉಪಯೋಗಿಸಿ ಶೀಟ್ಸ್ ಮೇಲೆ ಕಲರ್ನ ಅಪ್ಲೈ ಮಾಡುತ್ತೆ. ಕರೆನ್ಸಿ ಪ್ರಿಂಟ್ ಮಾಡೋ ಮಷಿನ್ಸ್ ಒಂದೊಂದು ಪೋರ್ಷನ್ ಅಲ್ಲಿ ಒಂದೊಂದು ಸೈಜ್ ಇರ್ತವೆ, ಒಂದೊಂದು ಡಿಸೈನ್ ಇರ್ತವೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಇವಾಗ 2000 ರೂಪೀಸ್ ನೋಟ್ ನೋಡಿದ್ರೆ ಅದರ ಸೈಜ್ ದೊಡ್ಡದಾಗಿರುತ್ತೆ. ಸೊ 2000 ರೂಪೀಸ್ ನೋಟ್ ಪ್ರಿಂಟ್ ಮಾಡಬೇಕಂದ್ರೆ ನಮಗೆ ದೊಡ್ಡ ಸೈಜ್ ಡಿಸೈನ್ ಬೇಕು. ಅದೇ 10 ರೂಪೀಸ್ ನೋಟ್ ನೋಡಿದ್ರೆ 2000 ರೂಪೀಸ್ ನೋಟ್ಗಿನ ಸಣ್ಣದಾಗಿರುತ್ತೆ. ಸೊ 10 ರೂಪೀಸ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಬೇರೆ ಡಿಸೈನ್ ಇರೋ ಸ್ಟ್ಯಾಂಪರ್ನ ಯೂಸ್ ಮಾಡ್ತಾರೆ. ಈ ಶೀಟ್ಸ್ ಮೇಲೆ ಕರೆನ್ಸಿ ಅನ್ನೋದು ಪೂರ್ತಿಯಾಗಿ ಪ್ರಿಂಟ್ ಆದ ಮೇಲೆ ಅವುಗಳನ್ನ ಮಷೀನ್ ನಿಂದ ಹೊರ ತೆಗಿತಾರೆ. ಫೈನಲಿ ಈ ರೀತಿ ತಯಾರಾದ ಕರೆನ್ಸಿ ನೋಟ್ನ ಕರೆನ್ಸಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆಯಾ ಇಲ್ವಾ ಅಂತ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾರೆ. ಕರೆನ್ಸಿ ಪ್ರಿಂಟ್ ಮಾಡೋದಕ್ಕೆ ಬಹಳ ಕಡಿಮೆ ಸಮಯ ಹಿಡಿಯುತ್ತೆ, ಯಾಕಂದ್ರೆ ಮಷೀನ್ ನಿಂದ ಪ್ರಿಂಟ್ ಮಾಡ್ತಾರೆ. ಆದರೆ ಇದರ ಕ್ವಾಲಿಟಿ ಇನ್ಸ್ಪೆಕ್ಷನ್ ಚೆಕ್ ಮಾಡೋದಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಫೈನಲಿ ಒಂದು ಅಡ್ವಾನ್ಸ್ ಕಟ್ಟಿಂಗ್ ಮಷಿನ್ ಸಹಾಯದಿಂದ ಕಂಪ್ಲೀಟ್ ಆಗಿ ತಯಾರಾದ ಕರೆನ್ಸಿ ನೋಟ್ನ ಕಟ್ ಮಾಡ್ತಾರೆ. ಈ ರೀತಿ ಕಟ್ ಮಾಡಿದ ಕರೆನ್ಸಿ ನೋಟ್ನ ಒಂದೊಂದು ಕಟ್ ರೀತಿ ಪ್ಯಾಕ್ ಮಾಡಿ RBIಗೆ ಕಳಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಫ್ಯಾಕ್ಟರಿಯಲ್ಲಿ ಕರೆನ್ಸಿಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.